ಅಣ್ಣ ಸೇವಿಂಗ್ ಕೂರ್ಸಿ ಕೊಚ್ಚಿ ಬಿಟ್ಟು ಮತ್ತೆ ಯಾಕಣ ಮಸಿತಿದ್ಯಾ? ಅದು ಇತ್ತಿತ್ತ ಸಾಲದ ಗಿರಾಕಿಗಳು ಜಾಸ್ತಿ ಆಗ್ಬಿಟ್ಟವ್ರೆ ಅದಕ್ಕೆ ಸೋಪ್ ಸಮೇತ ಪುಟ್ಟಾಬಿಟ್ಟಲ್ಲಪ್ಪ. ಈ ಎತ್ತಗೋದ ನನ್ ಮಗ. ಲೇ ಅಣ್ಣ ನಿಂತ್ಕೊಳ್ಳೋಣ, ಪಾನಿ ಮಾಡಿಸ್ಕೊಡ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡು 3 ವಾರ ಆಯ್ತು, ಎಲ್ಲಣ್ಣ ಮಾಡಿಸ್ಕೊಡ್ಲೇ ಇಲ್ಲ. ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು. ಅಂಡ್ರ ಬಿವರ್ಸಿ ಆ ಸೆಕ್ರೆಟರಿ ಕೈಲಿ ಕೊಟ್ಟಿವ್ನಿ, 2 ವಾರ ತಡೆದ್ ಕೊಡ್ತೀನಿ ಅಂದವನೆ. ಅವ್ನ್ ಕೊಟ್ಮೇಲೆ ತಗೊಂಬಂದ್ ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ. ಯಾವಾಗ ಕೊಡ್ತೀಯ ಏನೋ? ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ಕೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ. ಸುಮ್ಕಿದ್ರೆ ಕಂಡು ನಿನ್ ಕೈ ನನ್ ಮಗ ಕೊಟ್ಟಿರೋ 100 ರೂಪಾಯಿಗೆ 1000 ಮಾತಾಡ್ತಾನೆ. ನಸಗಿರಕಿ ಈ ಕಡೆಗೆ ಬತ್ತವನಲ್ಲಪ್ಪ. ಏನ್ಲ ಕಾಡ್ ಪಾಪ, ನಸೆಗಿರಾಕಿ ಅಂತ ಬೈಕ್ ಅಂತ ಇದ್ಯಾ? ಏನ್ ಸಮಾಚಾರ? ಅದ್ ಹೆಂಗಣ್ಣ ಕರೆಕ್ಟ್ ಹೇಳ್ಬಿಟ್ಟೆ. ನಿಮ್ ವಂಶದವ್ರ ಏನಾದ್ರು ಗಿಣಿಶಾಸ್ತ್ರ ಹೇಳ್ತಿದ್ರ? ಬೇಕು ಅಂತಂದು ಗಿಣಿ ಶಾಸ್ತ್ರನು ಗೊತ್ತು, ಗಿಡಗಿನ ಶಾಸ್ತ್ರನು ಗೊತ್ತು. ಅದೇನು ಅಂತ ಸರಿಯಾಗಿ ಹೋದ್ರಲ್ಲ ಅಣ್ಣ. ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗೆ ಇರುವಬಿಟ್ಟು ಇಪ್ಪೆ ಇಟ್ಟಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ಹೊಗೆ ಕಾರ್ಯಕ್ರಮ ಅಂದ್ರಿಲ್ಲ? ಅಷ್ಟು ಗೊತ್ತಾಗ್ಲಿಲ್ವೇನ? ಸತ್ಬೇಕು ಮನೆ ಮುಂದೆ ಹಾಕಕ್ಕಿಲ್ವೇ ಅದು? ಯಾಕೆ ಹೇಳ್ತಿದ್ದಿಲ್ಲ? ಒಳ್ಳೆ ಮ್ಯಾಗ್ನೆಟಿ ದೊಡ್ಡ ಬುದ್ಧರ್ ಕಂಡಂಗ್ ಕಾಣ್ತಾ ಇದ್ಯಾ ಬಾಬಾ. ಅಯ್ಯೋ 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 ಅಯ್ಯೋ, ಮಗಿಗೆ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿದ್ರೆ ಗುಂಡರ್ಸ್ಕೊಂಡ್ ಬಂದಿದ್ಯಲ್ಲ, ನಿಂಗೇನ್ ಜ್ಞಾನ ನೆಟ್ಗೈತೋ ಇಲ್ಲೋ? ಓ, ಅವನಿರೋ ಪಿಗರ್ಗೆ ತಿರುಪ್ತಿ ಕಟಿಂಗ್ಗೆ ಬೇಸು ಸುಮ್ಕಿರೋ. ಓ, ನೀನೇನ್ ಬೋಸ್ ಅಂದ್ರಂಗ ನೋಡು. ಮತ್ತೆ ಹೌದು, ಕಟಿಂಗ್ಗೆ ಅಂತ 50 ರೂಪಾಯಿ ಇಸ್ಕೊಂಡದ್ಯಲ್ಲ, ಬಾಕಿ ಚಿಲ್ರೆ ಕಸ್ತಾತ? ಓದ್ಕಿತ ಮಾಡ್ಸಿದ್ದು ಅದ್ರ ಆಚೆಕಿತ ಮಾಡ್ಸಿದ್ದು 50 ರೂಪಾಯಿ ಕೊಟ್ಟಿದ ತಕ್ಷಣ ಎಲ್ಲ ನುಣ್ಣಗ್ ಮುರ್ಕಂಡ. ಇಲ್ಲ ಕಣವ, ಅಪ್ಪ ಸುಳ್ಳು ಹೇಳ್ತಾನೆ, ಕಾಸೇ ಕೊಟ್ಟಿಲ್ಲ, ಸಾಳೆ ಬಂತು. ಮಗಿಗೆ ಕೊಡ್ತೀಯಾ? ಹಿಂಗ್ ಸಾಲ ಮಾಡೇ ಮನೆಯೆಲ್ಲ ಮುಳುಗಿಸ್ಬಿಟ್ಟೆ. ಲಕ್ಷ ಕೊಟ್ಟ ಲೆಕ್ಕ ಕೇಳ್ತಾಳೆ. ಎಲ್ಗಂಟೆ ಬ್ಯಾಟ್ಗೆ 3 ಹೊತ್ತು ಪ್ಯಾಟೆ ಪ್ಯಾಟೆ ಸುತ್ತಾ ಇರು. ಅಲ್ಲ, ಹೊಲ್ದಕ್ಕಳೆ ಬೆಳೆದ್ ನಿಂತೈತೆ, ಹೋಗ್ ಕೀಳ್ಬಾರ್ದ? ಏನ ಕಳೆ ಕೀಳೋದು, ಬ್ಯಾಸಾಯ ಮಾಡೋದು ನಮ್ದು ದಿವಾನ್ ರಂಸ ಕಣಮಿ, ದಿವಾನ್ ರಂಸ. ಮಾಚಾಳ್ರಿಯ ನಿಮ್ಮ ಅಪ್ಪನ ಹಿಂಗೆ ದಿವಾನ್ ರೋಮ್ಸ ಅಂತ ಊರು ಸುತ್ಕೊಂಡು ಮನೇನೇ ಹಾಳು ಮಾಡ್ದ. ಈಗ ನೀನು ಊರ್ ಹಾಳು ಮಾಡಕೊಂಡಿದ್ಯಾ? ಲೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ನೀನು ನಿಮ್ಮ ಅಪ್ಪನ ಜೊತೆಲಿ ಉಳ್ದೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೊಲಕ್ಕೆ ಇನ್ನೊಂದು ಗಾಡಿ ಗೊಬ್ಬರನಾದ್ರೂ ಆಗಿರೋದು. ನಿನಗೆ ಹೊಡೆದು ರಪ್ಪನ್ ಕೆಡವಾ. ಅಪ್ಪಾಜಿ ಬೇಜಾರ್ ಮಾಡ್ಕೋಬೇಡಿ. ನೀವು ಬದುಕಿರೋ ಗಂಟ ನಿಮ್ ಯೋಗ್ಯತೆ ಏನು ಅಂತ ಇದು ಗೊತ್ತಾಗ್ಲಿಲ್ಲ. ನಾನ್ ಬದುಕಿರೋವರೆಗೂ ನನ್ನ ಯೋಗ್ಯತೆ ಏನು ಅಂತ ಈ ಮೂದೇವಿ ಗೊತ್ತಾಗಕ್ಕಿಲ್ಲ. ಬೇಜಾರ್ ಮಾಡ್ಕೋಬೇಡಿ, ನಾನು ಬರ್ತೀನಿ. ಕಾಳ್ ನನ್ ಮಗನೇ ಹಿಂಗ್ ಬಾ. ತುಂಡಿಗೇನೋ ವ್ಯವಸ್ಥೆ ಆಗೋಯ್ತು, ಗುಂಡಿಗೇನ್ ಮಾಡೋದು? ಯಾವನು ಸಿಗ್ತಾನೆ ಮಿಕಾ ಕುರಿ ಸಾಲನು ಕೋಳಿ ಸಾಲನು ಕೊಡಿಸ್ತೀನಿ ಅಂತ ಅವ್ನ ತಲೆ ಮೇಲೆ ಕೈ ಇಟ್ರಾಯ್ತು. ಸುದಿ ನಮಿದೆ ಸಖಿ, ಸುದಿ ನಮಿದೆ. ಹಂಗೆಲ್ಲ ಕರೆದ್ರೆ ಬರ್ತವೇನ ಬಾಬು? ಈಗ ನಾ ಕರಿತೀನಿ ನೋಡು. ಯಾವ್ದು ಮಿಕಾ ಸಿಕ್ಲೇ ಇಲ್ವಲ್ಲ ಇವತ್ತು. ಏ ಚಲ್ವಾ ಬಾಲ ಇಲ್ಲಿ. ಏನಣ್ಣ ಕರ್ದಲ್ಲ? ಅದಕ್ಕಲ್ಲ, ಕುರಿ ಸಾಲ ಬೇಕು ಅಂತ ಕೇಳಿದಲ್ಲ, ಬ್ಯಾಂಕ್ ಮ್ಯಾನೇಜರ್ ತಾವ್ ನಾನೆಲ್ಲ ಮಾತಾಡಿವ್ನಿ. ಅವ್ನ್ ಕೈ ಬೆಚ್ಚಗ್ ಮಾಡ್ಬೇಕು. ಒಂದ್ 500 ರೂಪಾಯಿ ಇದ್ರೆ ತತ್ತಾ ಇಲ್ಲಿ. ಅಣ್ಣ ಇವತ್ತೆಲ್ಲ ತಣ್ಣ, ಮುಂದ್ವಾರ ಕೊಡ್ತೀನಿ. ನಿಮ್ ಬಾಳೆ ಯೋಗಿಷ್ಟು ಮುಂದಿನ ವಾರ ಅಂತ ಹೇಳ್ತಾನೆ ಇರು. ಅಲ್ಲಿ ಕೋಟ ಮುಗ್ದಾದ್ಮೇಲೆ ಉಪ್ಪು ಖಾರ ಹಾಕೊಂಡು ನೆಕ್ಕಬೇಕಾಯ್ತದೆ. ಹೋಗಿ ನಿಮಗ್ ಬುದ್ಧಿ ಹೇಳ್ತೀವಲ್ಲ, ನಮ್ಮ ಮಳೆ ಎಕಡೆ ತಗೊಂಡು ನಾವ್ ಹೊಡ್ಕೋಬೇಕು. ಹೋಗಪ್ಪ. ಯಾಕಣ್ಣ ಹಂಗ್ ಸಿಡ್ತೀಯಾ? ನಾಳೆನೆ ಹೋರಿಕರ ಮಾರಿ ಕೊಟ್ಬಿಡ್ತೀನಿ. ಮಗ ಹೋರಿಕರ ಇಟ್ಕೊಂಡು ಹಟ್ಟಿ ನಡಿ, ಬರ್ತೀವಿ. ಹುಸಿ ಬೆಚ್ಚಗಾಗವಾ ಬಾಣ. ಇಟತ್ಗೆ ಬ್ಯಾಡ ಅಂದ್ರೆ ನೀನ್ ಬೇಜಾರಾಯ್ತೀಯ. ಬಾರಪ್ಪ ಹೋಗ್ಲಿ. ಸಾಲ ಮಾತ್ರ ಮರಿಬೇಡಣ್ಣ, ನಿನ್ನೆ ನಂಬ್ಕೊಂಡಿವಿನಿ. ನೀನು ಕೊಡಿಸ್ದಲ್ಲ ಇನ್ಯಾರು ಕೊಡಿಸ್ಲಿ. ಬಾ. ಲೋ ಸಿದ್ದರಾಮು, ಏನ್ಲ ನರ್ಸ? ಸರ ಕುಡ್ದು ಬಾಯೆಲ್ಲ ಕೆಟ್ಟೋಗ್ಬಿಟ್ರಿ. ನಮ್ಮ ಊರಿಗೊಂದು ಬ್ರಾಂಡಿ ಅಂಗಡಿ ಬೇಕು ಅಂತ ಮೊದಲು ಒಂದು ಅರ್ಜಿ ಕೊಡ್ಬೇಕು. ನಿಂಗೆ ಕುಡಿಯಕ್ ಹಾಕಿಲ್ಲ ಕಳ್ಳ. ಒಂದ್ ಕಲರ್ ಹೇಳು. ದುಡ್ಡು ಕೊಟ್ಟು ಕುಡಿಯೋಲು ಮುಚ್ಕೊ ಕುಡಿತಾವ್ಲೆ, ಪುಕ್ಸೆಟ್ಟ ಕುಡಿಯೋ ನಿನಗೆ ಕಲರ? ಲೇ ಚೆಲ್ವಾ, ಜೇಬಕ್ ಬೆಲ್ಲ ಗಿಲ್ಲ ಏನಾರ ಬಡಿ ಕಟ್ಟಿದ್ಯಾ? ಬೆಲ್ಲನ ಯಾಕಲ್ಲ?
ಗೂಡ್ ಪಕ್ಕದಾಗೆ ಕುತ್ಕೊಂಡಿದ್ದೀಯ ಕಟ್ರಗೋತಾರ ಮುತ್ಕೊಂಡ್ಬಿಟ್ಟವು ಹುಷಾರು. ದೊಡ್ಡ ಲಖಪತಿ ಕಾ ಬೇಟ ಇವ್ರು. 100 ರೂಪಾಯಿ ನೋಟ್ ನೋಡಿದ್ದೀರ? ಇಲ್ಲ ಸುಬ್ಬೆ, ನಾವು ಭಿಕ್ಷುಕರು, ನಾವು 100 ರೂಪಾಯಿ ನೋಟ್ ನೋಡಿಲ್ಲ. ನಿನ್ ಮಗನಿಗೆ ಕಟಿಂಗ್ ಮಾಡಿದ್ದು, ನಿನ್ನ ಶೇವಿಂಗ್ ಮಾಡಿದ್ದು, ಬಾಕಿ ಬಿಸಾಕೋ ಹೋಯ್ತೀನಿ. ಈ ವರ್ಷ ಅಲ್ತಿದ್ರೆ 3 ವರ್ಷ ಕೊಡ್ತೀನಿ ಬಿಡ್ಲ. ಅಮಾಸೆ ತಂದು ಯಾವನ್ರ ಅಮಾಸೆ ಮೌನ ಕೇಳು. ನಾವ್ ಮಗು ತಕ ಬಂದ್ಬಿಟ್ಟ ಲೋಬರ್ ನನ್ ಮಗನ್ ಮುಂದ ಕೈ ಹಾಕಿ ಮುಗಿಸಿ ಇಡ್ತಾನ ಮಾಲನು. ನೀನ್ ಜನ್ಮಗ್ ನಾನ್ ನಾಳೆ ಜೋಬಾಗಾರ ದುಡ್ಡು ಮಾಡಿ ಕಟ್ಟಿದ್ರೆ ಕಟ್ಗೆ ಗುಡ್ಡೆ ಹಾಕೋ ಅಂತ ಸೂರ ಇವ್ರು ಲವರ್ ನಿನ್ನಂತರು ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊಂಟೋದ್ರು. ಬಂದ್ಬಿಟ್ಟ ಇನ್ನೊಂದು ಕ್ವಾರ್ಟರ್ ಹೇಳಲಿ ದೊಡ್ಡಬಣ. ಸರ್ಕಾರದವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡ್ತಾವ್ರೆ. ನಾನ್ ನಿನಗ್ ಮಾಡಿಸ್ಕೊಡ್ತೀನಿ. ಜೇಬಲ್ ದುಡ್ಡು ಎಷ್ಟಿಟ್ಟಿದ್ಯಾ? 30 ರೂಪಾಯಿ ಅದ. ನಿನ್ನ ಮಕ ನಾಳೆಗೆ 70 ರೂಪಾಯಿ ರೆಡಿ ಮಾಡ್ಕೋ. ನಾನ್ ಮಿಕ್ಕಿದೆಲ್ಲ ನೋಡ್ಕೊತೀನಿ, ಗೊತ್ತಾಯ್ತಾ? ಆಯ್ತು ಕಣಪ್ಪ. ಮುಚ್ಚಿಡ್ಕೊಂಬತ್ತವ್ರಲ್ಲಪ್ಪ. ಅಣ್ಣ ನನ್ ಪಾಣಿ ಅಲ್ಲಣ್ಣ. ಹುಳ ಸ್ವಲ್ಪ ಅಣಿಸ್ಕೊಡೋಣ. ಈ ಕಡೆ ಬರ್ತಾವನು. ಅಲ್ಲ, ಈ ವಯ್ಯ ಗಾಬಿಯ ಕೊಡ್ ಬಂದ, ಆ ವಯ್ಯ ಮಚ್ಚಿಡ್ಕ ಬರ್ತಾವನೆ. ಏನ್ ಕತೆ? ಅಯ್ಯ ಮೊನ್ನೆ ಈ ವಯ್ಯ ಕೆಂಪಂಗೆ ಸರ ಅಂಗಡಿಗೆ ಹಾಕೊಂಡು ತದಕ್ಬಿಟ್ಟ. ಅದಕ್ಕೆ ಕತ್ತರ್ಸಕ್ ಬರ್ತಾನೋ ಏನೋ. ಅಲ್ಲ, ಚಿಕ್ಕ ಬಿಸಿ ಅಂತ ದೊಡ್ಡದ್ ಮಾಡ್ಕೊಂಡು ಮಚ್ಚಿಡ್ಕ ಬಂದ್ರಿ ಹೆಂಗಣ್ಣ? ಅಯ್ಯ ನಾನೇನ್ ಮಾಡ್ದೆ? ಕೋಳಿ ಕುಯ್ಯಕ್ಕೆ ಮಸ್ತ್ ತಕೊಂಡೆ, ಮೊಂಟಾಗಿತ್ತು, ತಟ್ಟಿಸ್ಕೊಂಡು ಹೋಗೋ ಮಾತ್ ಬಂದೆ. ತಗೊಳ್ಳೋಣ, ತಟ್ಕೊಡು. ಹಂಗೆ ಹೊಸಿ ಬೆಂಕಿ ಕೊಡು. ಬನ್ನಿ ಬನ್ನಿ ಬಾವಾ. ಎಲ್ಲವ ತಿಮ್ರಾಯಿ? ಬೇಸಕ್ ಹೋಗಿರ್ ಬಾವಾ. 3 ಹೊತ್ತು ಒಳ್ಳೆ ಕತ್ಗೆದಂಗ್ ಗೇದಿದ್ದೆ ಆಗೋಯ್ತು ನಿನ್ ಗಂಡನ್ ಬಾಳೆವು. ಇರೋ 3 ಎಕರೆ ಮಾರಾಕಿ ಪ್ಯಾಟಿಗ್ ಬಾರ್ಲಾ, ಬಿಡಿ ಸಿಗರೇಟ್ ಅಂಗಡಿ ಕೊಡ್ತೀನಿ, ಒಳ್ಳೆ ದಿಮ್ಮನೆ ರಂಗನಂಗಿರಿವಂತೆ ಅಂತ ಹೇಳ್ತೀನಿ. ನನ್ ಮಾತೆಲ್ ಕೇಳ್ತಾನೆ, ಒಡ್ಬಿಡ್ದೋನು ಅಂತ ನಾನ್ ಗಂಟ್ಲರ ಹರ್ಕೊಂಡಿದ್ದೆ ಆಯ್ತು. ಏನ್ ಮಾಡ್ತೀಯಾ? ಬುದ್ಧಿ ಭೂಮಿ ಆಳ್ಸಿದ್ರೆ ಅದೃಷ್ಟ ಕತ್ತೆ ಕಾಯಿಸುತ್ತಂತೆ. ಕಾಪಿ ಕಾಸ್ಕೊಂಬತ್ತೀನಿ. ಬಿರಿನ್ ಕಾಯಿಸ್ಕೊಂಬರವ ಬಾರ ಚಿನ್ನ. ಅಲ್ಲೇ ಇದೆಲ್ಲ ಬಾಯ್ನಾಗೆಲ್ಲ ಮಣ್ಣು. ಅಯ್ಯಯ್ಯೋ, ಮಗು ಕೊರಳ ಸರಾನೆ ಕಾಣ್ತಿಲ್ವಲ್ಲ? ಲೌಡಿ ಬಾ, ನಿಂಗೈತೆ ಇವತ್ತು ಮಗಿ ಕೊರಳ ಸರಾನೆ ಇಲ್ವಲ್ಲೇ? ಏನಾಯ್ತು? ಅಯ್ಯೋ ಶಿವನೇ, ಈಗ ತಾನೇ ಇತ್ತು. ನಿಮ್ಮ ಅಣ್ಣವ್ರು ಬಂದಿದ್ರು, ಈ ಮಗನ ಅವ್ರೇ ಇಟ್ಕೊಂಡಿದ್ರು. ಕಾಪಿ ಕಾಸ್ಕೊಂಡ್ ಬರೋ ಹೊತ್ತಿಗೆ ಸರಾನಿ ಇಲ್ಲ, ಅವ್ರು ಇಲ್ವಲ್ಲ. ನನ್ನ ಕರ್ಮ, ನಿನ್ ಕಟ್ಕೊಂಡು ಏನೇನ್ ಅನ್ಭವಿಸ್ಬೇಕ ಏನೋ. ಇಟ್ಕ ಮಗಿನ ಕೇಳ್ಕೊಂಬತ್ತೀನಿ. ಅಲ್ಲಲ್ಲ ಲೇ ಅಮಾವಾಸ್ಯೆ, ಏನ್ ಕಡ್ದು ಕಟ್ಟಿ ಹಾಕಿದ್ದೀನಿ ಅಂತ ಬಂದು ಉಸುರು ಬಿಡ್ತಾ ಇದ್ಯಾ? ದೇವರ್ಸಿ ನನ್ ಮಗ ಹುಡುಕೊಂಡೆ ಬಂದ್ಬಿಟ್ಲಲ್ಲಪ್ಪ. ಇದೇನ್ಲಾ ಇಷ್ಟ ಆತಾತ್ರವಾಗಿ ಬರ್ತಿದೆ? ಏನ್ ಸಮಾಚಾರ? ನನ್ ಮಗಿನ್ ಕೊರಳಾಗಿ ಚಿನ್ನ ಸರ ಕಾಣ್ತಾ ಇಲ್ಲ. ಚಿನ್ನ ಸರ ಕಾಣಿಸ್ತಾ ಇಲ್ಲ? ಯಾವಾಗಿಂದವ? ನೀನ್ ಮನೆ ತಾವ್ ಬಂದು ಹೋದಾಗಿಂದ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಪರ್ರ ಸೊತ್ತು ಅಂದ್ರೆ ಪಾಸಾಡ ಅಂತ ತಿಳ್ಕೊಂಡ್ ಬಾಳಿದ್ ನನ್ ಮಗ ನಾನು. ನಿನಗ್ ನಂಬಿಕೆ ಬರ್ಲಿಲ್ಲ ಅಲ್ಲ? ನೋಡ್ಕೊಳೋ, ಎಲ್ ಮುಚ್ಚಿಟ್ಟಿದೀನಿ ಅಂತ ನೋಡ್ಕೊಳೋ. ಅವೇಗ್ ನನ್ ಮಗನೇ ನೋಡು, ನನ್ನ ಎತ್ತು ತಾಯಾಡೆ ನಾನು ಆ ಸರ ನೋಡಿಲ್ಲ, ಗೊತ್ತಾಯ್ತಾ? ಲೇ ಕೈ ತೆಗಿಲ ಬೇವರ್ಸಿ ನನ್ ಮಗನೇ, ತಗೊಂಡಿದ್ರೆ ಮರವಾದ ಕೊಟ್ಬಿಡ್ಲ. ನೋಡು, ಅಷ್ಟಲ್ದಲ್ಲ ಹೇಳ್ತಾರ ಗಾದಿ ಮಾತಾ, ಕಿರಿ ಮಗ ಕಿವಿ ಕಿತ್ರು ಪಿರುತಿ ಅಂತ. ಹಿಂಗ್ ಒಬ್ರಿಗೊಂದ್ ಭೇದ ಎಣಿಸಿದ್ರೆ ನೀನು ತಟ್ಟೆ ಲೋಟ ತಗೊಂಡು ಮರ್ಯಾದಿದ್ದ ಅವ್ನ ಮನೆಗೆ ಹೋಯ್ತಾರ ತತ್ಕೋ. ಅಯ್ಯೋ 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 ನಂಜುಂಡಿ, ಬಾರಪ್ಪ ನೋಡ್ದ ಇದ್ದಡಿಯನ್ನ. ನಾನ್ ಚಿಕ್ಕವನ್ ಮನೇಲಿ ಉಣ್ಕೊಂಡ್ ತಿನ್ಕೊಂಡು ಸುಖವಾಗಿದ್ದೆ. ನನ್ನ ಗಿಲೀಟ್ ಮಾಡಿ ಕರ್ಕೊಂಬಂದು ಕೊರಳಾಗಿದ್ದ 16 ಕಾಸಿನ ಸರ ನುಂಗಿ ನೀರ್ ಕುಡ್ದು ನನ್ಗೆ 2 ಕೇಕು ಕಾಸಿಲ್ದಂಗ್ ಮಾಡಿ
ಈಗ ಮನೆ ಬಿಟ್ಟು ಹೋಗು ಅಂತಾನಲ್ಲ ಇದು ಯಾವ ನ್ಯಾಯ ನೀನೇ ಹೇಳಪ್ಪ. ಲೇ ನಿನ್ಗ್ ವಾಂತಿ ಬೇದಿ ಬರ, ನಿನ್ಗ್ ರಾವ್ ಬಡ್ದ ಕೆಡವಾ, ನನ್ನ 16 ರಾಣಿ ಕಾಸಿನ ಸರ ಮಡ್ಗೋ, ನಾನು ಈಗ್ಲೇ ಹೊಂಟೋಯ್ತೀನಿ. ನಿನ್ನ 16 ರಾಣಿ ಕಾಸಿನ ಸರ ಮಾರಿ ದುಡ್ಡೆಲ್ಲವಾ ವಾರಕ್ಕೆ 2 ಕಟ್ಟೆಲೆ 10 ರೂಪಾಯಿ ನಡಿಕೆ 15 ರೂಪಾಯಿ ಹೊಗೆ ಸ್ವಪ್ನ ಒಬ್ಳೆ ಕೂತ್ಕೊಂಡು ಅಗದ್ ಬಿಟ್ಟಲ್ಲ, ಅದಕ್ಕೆ ಸಮ ಆಗೋಯ್ತು. ನಾನು ಹುಡ್ತಾಗ್ಲಿಂದ ಒಂದ್ಕಿತನು ನಮ್ಮವ್ವ ನನ್ನ ಬೋದಿರ್ಲಿಲ್ಲ, ನನಗ್ ನಟ್ಕೆ ಬಿಡ್ತಿರ್ಲಿಲ್ಲ. ಗಂಗೆ ಹಂಗಿದ್ದ ನಮ್ಮವ್ವನ ಚಂಡಿ ಮಾಡಾಕ್ಬಿಟ್ಟಲು. ನಿನ್ನು ಎಲ್ಲಿ ಮಚ್ಚು? ಏನ್ ನೀನ್ ಒಬ್ಬನೇ ಮಚ್ಕೊಂಡಿರೋದು? ಏನ್ ನಿನ್ ಬುದ್ಧಿ ಗೊತ್ತಿಲ್ಲ ಅನ್ಕೊಂಡ? ಹಿಂಗೆ ಮಾಡ್ತಾ ಇದ್ರೆ ಚೆನ್ನಾಗಿರಕ್ಕಿಲ್ಲ. ನನ್ ಮನೆ ಬಂದು ನನಗೆ ರೋಬ್ ಹಾಕ್ತ್ಯಾ? ನಡಿಲ್ಲ ಆಚೆಗೆ, ನಡಿಯೋ. ಅಣ್ಣ ನಡಿಯೋ, ಹೋದ ಕೊಟ್ರೆ ಬೇಗ ಬಾ. ಚೆನ್ನಾಗೋಯ್ತು. ನೀ ಸುಮ್ಕಿರೋ ತಿಮ್ಮಣ್ಣ, ಏನು? ನೀ ಸುಮ್ಕಿರೋ. ನೋಡಿ ಯಾಕೆ ಹಿಂಗಲ್ಲ ನೋಡ್ ನಂಜುಂಡಿ, ನಡಿ ಯಾವಾಗ್ಲೂ ಹೇಳ್ತೀನಿ, ಹಿಂಗೆಯಾ? ನಡಿ. ಇವ್ನ್ದು. ಏ ನಂಜುಂಡಿ ಅಡ್ಡ ಬರೋವತ್ತು ಬಚಾವಾದೆ, ಇಲ್ಲ ಆದ್ರೆ ಇತ್ತು ನಿನ್ ಮಾರಿ ಹಬ್ಬ. ಅಯ್ಯೋಯ್ಯೋ ಇದ್ರ ಮನೆ ಕಾಯುವಾಗ ಮುಸ್ರೆ ಜೊತೆಗೆ ನನ್ ಚಿನ್ನ ಸಲ ನುಗ್ಬಿಟ್ಟದಲ್ಲಪ್ಪ. ಇದ್ರ ಮನೆ ಕಾಯುವಾಗ ನೀನ್ ಸಾಯಿಸ್ತೆ. ನೆನ್ನೆ ನುಂಗಿರೋದು ಇವತ್ತೇನ ಸಗಣಿಲ್ ಹಾಕೋದು ಹೆಂಗೂ ಗೊತ್ತಾಗಿಲ್ಲ. ಏ ಇದೇನ್ ಮಾಡಿ ಅಂತೀನಿ, ಕಾಣಕ್ಕಿಲ್ವಾ ಒತ್ತಾರನೆ ಸಗಣಿ ಬೆಳಿತಾ ಇರೋದು? ಎಂದು ಬೆಳಿದಿದ್ದನು ಬಳಿತಾ ಇದೆಯಲ್ಲ ಅದೇ ಅನುಮಾನ ಅಂತೀನಿ. ಪ್ರಪಂಚದಲ್ಲಿ ಅನುಮಾನ ಹುಟ್ಟಿದ ದಿವ್ಸಲೇ ಅಲ್ವಾ ಹೆಂಗುಸ್ರು ಹುಟ್ಟಿದ್ದು. ಚಂಬಲಿಟ್ಟು ಕ್ಯಾಮೆ ನೋಡೋಗು. ಓಹೋ ಬಂದ್ಬಿಟ್ಲಿ. ಬೆಳಗಿದ್ದಿದ್ರೆ ಇನ್ನೂ ಆಡಿವೆ. ಸರ ನುಂಗ್ದಾಗ ಗಬ್ಬಾಗಿತ್ತು. ಸರ ಕರಿನ ಹೊಟ್ಟೆ ಒಳಗೆ ಏನಾದ್ರು ಸೇರ್ಕೊಂಬಿಟ್ಟದ? ಅನುಮಾನ ಬಂದ್ಮೇಲೆ ಬಗೆಹರಿಸ್ಕೊಂಡ್ಬಿಡ್ಬೇಕು. ದುರ್ನಾಥ. ಏನ್ ಸೋಚ ಅಂತೀನಿ, ಎಮ್ಮೆ ನುಂಗಿದ್ದು ಕರಿ ನೋಟೆಲ್ ಬಂದ್ಬಿಟ್ಟದಲ್ಲ. ಹೆಂಗೋ ಸದ್ಯಕ್ ಸರ ಸಿಕ್ಬಿಡ್ತಲ್ಲ. ಅಕ್ಕ ಸಾಕಕ್ಕ ಅಕ್ಕ ಏನಮ್ಮಿ ಬಾವಾ ಅಕ್ಕೆಲ್ಲೋಯ್ತು. ಹೊಲ್ಕೋಗವಳೆ ಮಗಿಗೆ ಸರವ ಹೊಸ್ದಾಗ್ ಮಾಡ್ಸದ್ರ? ಇಲ್ಲಿ ಕಡೆ ಬಾವಾ ಕಳೆದೋಗಿ ಸಿಕ್ತು, ನಂಜುಂಡಿ ತಂದ್ಕೊಟ್ಟ, ನಾನ್ ಬರ್ತೀನಿ. ಹಂಗಾರೆ ಇದೇನು? ಅಯ್ಯೋ ಜಂತುಳ ಛೀ.